ಆಯಸ್ಸನ್ನು ನಾವು ಕಳಿತೀವಿ ಅಂತ ಹೇಳ್ತೀವಿ. ಆಯಸ್ಸು ಕಳೆಯೋದಲ್ಲ. ಈ ಗಂಧ ತೇಯ್ದ ಹಾಗೆ ತೇಯ್ಬೇಕು, ಸವಿಬೇಕು ಅಂತ ಹೇಳ್ತಾರೆ. ನಾವು ಸವಿದು ತನು ಮನ ಎರಡೂ ಅರ್ಪಣೆ ಮಾಡಬೇಕು ಅಂತ ಸವಿಸ್ತೀವಿ. ಒಂದೊಂದ್ಸತಿ ಯಾವ ಥರ ಸವಿಸ್ತೀವಿ ಅಂದರೆ, ನಿಮಿಷಕ್ಕೆ ಒಬ್ಬೊಬ್ಬರ ಜೊತೆಗೆ ತಿಕ್ಕಾಟ, ಘರ್ಷಣೆ, ಅವಾಗ ನಾವು ಸವಿತೀವಿ, ಒಂಥರ ಮೊಂಡಾಗ್ತೀವಿ. ಇಲ್ಲೇ ಸಮಾಧಾನವೇ ಆಗಲ್ಲ. ನಿಮಿಷಕ್ಕೊಬ್ಬರೊಬ್ಬರ ಜೊತೆಗೆ ಆ ಸಂಘರ್ಷ ನಡಿಬೇಕು, ತಿಕ್ಕಾಟ ನಡಿಬೇಕು, ಏನೋ ಒಂದು ಅವ್ರು ಹೇಳಿ ಚುಚ್ಚಬೇಕು, ಏನೋ ಮಾಡಬೇಕು. ಮಮತೆಯಿಂದನೋ ಕಾರಣ ಗೊತ್ತಿಲ್ಲ, ರೋಷದಿಂದಲೋ ಗೊತ್ತಿಲ್ಲ, ಕೋಪದಿಂದಲೋ ಗೊತ್ತಿಲ್ಲ, ಹಾಸ್ಯ ಮಾಡಿನೋ ಗೊತ್ತಿಲ್ಲ, ಅಥವಾ ಮೂದಲ್ಸಿನೋ ಗೊತ್ತಿಲ್ಲ, ಅಥವಾ ವ್ಯಂಗ್ಯವಾಗಿ ನುಡಿದೋ ಗೊತ್ತಿಲ್ಲ. ಹೇಗೋ ತಿಳುಕಬೇಕು, ಯಾರನ್ನಾರು ಒಬ್ಬರನ್ನ ಚುಚ್ಚಬೇಕು. ಈ ಥರ ಮನುಷ್ಯನ ಸ್ವಭಾವ ಇರೋದ್ರಿಂದ ಇದ್ರೆ ಅವನಿಗೆ ಸಮಾಧಾನ ಆಗ್ತಿದ್ರೆ, ಇಲ್ಲಿ ಕಂಪ್ಯಾಷನ್ಗೆ ಎಲ್ಲಿ ಜಾಗ, ಕರುಣೆಗೆ ಎಲ್ಲಿ ಜಾಗ, ಸಹಾನುಭೂತಿಗೆ ಎಲ್ಲಿ ಜಾಗ, ನನಗಾಗ್ತಾ ಇರೋರಿಗೆ ಅವ್ರಿಗೂ ಆಗ್ತಾ ಇದೆ ಅನ್ನೋ ನೋಡೋದು ಯಾವಾಗ? ಈ ಥರ ಇದ್ದಾಗ ನಾವು ಯಮನಿಗೆ ಯಾಕೆ ಬೈಬೇಕು? ಇಲ್ಲೇ ನರಕ ಸೃಷ್ಟಿ ಮಾಡ್ತಾ ಇದ್ರೆ, ನಾವಿರೋ ಕಡೆ ನರಕ, ನಾವು ಹೋದ ಕಡೆ ನರಕ, ನಾವು ಮಾಡೋದೆಲ್ಲ ನರಕ ಮಾಡ್ತಾ ಇದ್ರೆ ಯಮನ್ನ ಯಾತಕ್ಕೆ ನಾವು ಬೈಬೇಕು? ಅವನಿಗೆ ಯಾಕೆ ಅಪಕೀರ್ತಿ ತರಬೇಕು? ನಾವು ಇಲ್ಲೇ ನರಕ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಹೋಗೋದಿರಲಿ. ಯಮನಿಗೆ ಕಪಕೀರ್ತಿ ನರರು ಬಲು ಕರುಣಿಗಳೇ, ಮಮತೆಯಿನೋ ರೋಷದಿನೋ ಹಾಸ್ಯದಿನೋ ಹೇಗೋ, ನಿಮಿಷ ನಿಮಿಷ ಓರ್ವನೋರ್ವನನ್ನು ಒಬ್ಬರೊಬ್ಬನನ್ನು ಅಂತ ಓರ್ವನನ್ನು ತಿಕ್ಕಿ ಸಮಯಿಸುವರ ಆಯುವನು ಮಂಕುತಿಮ್ಮ. ಈ ಥರ ಆಯಸ್ಸು ಸವಿಸಿದ್ರೆ ಯಮನ್ಗೆ ಯಾಕೆ ಬೈಬೇಕು? ಅವನ್ಗೆ ಯಾಕೆ ಅಪಕೀರ್ತಿ? ಇಲ್ಲೇ ನಮಗೆ ಅಪಕೀರ್ತಿ. ಯಾಕೆ ಅಂದರೆ ನಾವು ನರಕನೇ ಸೃಷ್ಟಿ ಮಾಡ್ತಿರೋದು. ಯಾವಾಗ ನಾವು ಹಾಗಾಗ್ಬಿಡ್ತೀವಿ, ಆಯಸ್ಸೆಲ್ಲ ಈ ಥರ ಕಳಿತೀವಿ. ಇರಬಹುದು ನಾವು ಮಾಡೋದು ಬೇಡ, ದೋಷಿ ಅವನು, ನಾವು ದೋಷ ಮಾಡೋದು ಬೇಡ, ಸುಮ್ಮನೆ ದೋಷಿ ಅವನು ಅಂತ ತೋರಿಸೋದು ಬೇಡ. ಇರ್ಬೋದು ದೋಷಿ ಅವನು, ಇರ್ಬಹುದು ಅವನು ಪಾಪಿ, ಇರ್ಬಹುದು ಅವನು ಕೆಟ್ಟವನು, ಇರ್ಬಹುದು ಅವನು ಸುಳ್ಳ, ಇರ್ಬಹುದು ಅವನು ನೀನಿರ್ಬೇಡ ಅಷ್ಟೇ. ನಿಂಗೆ ಬೇಡವಾ? ನೀನಿರ್ಬೇಡ. ದೋಷಿಯವನು ಪಾಪಿಯವನೆನ್ನುತ್ತಗಳ ಹದಿರು. ಅವನು ಹೀಗಾಗಕ್ಕೆ ಅವನು ಎಷ್ಟು ಆಸೆ ಒಳಗಡೆ ಜನ್ಮ ಜನ್ಮಾಂತರದ ಆಸೆ ತುಕ್ಕೊಂಡಿದ್ದಾನೋ, ಎಷ್ಟು ಆಸೆ ಅವನು ಫಲಿಸಿಲ್ವೋ, ಎಷ್ಟು ಆಸೆನ ದಹಿಸಿದಾನೋ, ಎಷ್ಟು ಸಹಿಸಿದಾನೋ, ಎಷ್ಟು ಜನ್ಮ ಕಳೆದಿದ್ದಾನೋ, ಏನೇನು ಹೇಗೆ ಕಳೆದಿದ್ದಾನೋ, ಎಷ್ಟು ಆಸೆ ಇತ್ತೋ ಅವನಿಗೆ, ಎಷ್ಟು ವಾಸನೆಗಳಿದೆಯೋ, ಎಷ್ಟು ಜನ್ಮದ ಯಾರು ಗೊತ್ತು ಲೆಕ್ಕ. ಒಬ್ಬೊಬ್ಬರು ಹಿಂದೆ ಒಬ್ಬೊಬ್ಬರು ಲೆಕ್ಚರ್ ನೋಡಿದ್ರೆ ಏನು ಕರ್ಮನೋ, ಏನು ಸಂಸ್ಕಾರವೋ, ಎಲ್ಲಿಂದ ಬಂದಿದ್ದಾರೋ, ಏನೇನು ಅನುಭವಿಸಿದಾರೋ, ಏನೇನು ವಾಸನೆಗಳು ಎಳೆದಿದೆಯೋ ಅವ್ರನ್ನ, ಯಾವ್ಯಾವ ಬಲದಿಂದ. ಹೀಗೆ ನೋಡಿದಾಗ ನರ ಮನುಷ್ಯನಾಗಿ ಹುಟ್ಟಿರೋದೇನೆ ಈ ಪಾಶಬದ್ಧನಾಗಿ ಹುಟ್ಟಿದ್ದಾನೆ. ನಮ್ದೊಂದು ಲೆಕ್ಚರ್, ಅವ್ರದೊಂದು ಲೆಕ್ಚರ್ ಅಷ್ಟೇನೆ ಹೊರತು ನಾವ್ಯಾಕೆ ಇವನು ದೋಷಿ, ಅವನು ಪಾಪಿ, ಅವನು ಹೀಗೆ ಅಂತ ಹೇಳಬೇಕು? ದೋಷಿಯವನಿವನು ಪಾಪಿ ಎನ್ನುತ್ತ ಗಳಹದಿರು. ಆಶೆಯಿನಿತವನು ಸಹಿಸಿದನೋ ದಹಿಸಿದನೋ, ವಾಸನೆಗಳವನೇನೆಳೆದವೋ ಬಲವೇನೋ, ಪಾಶಬದ್ಧನು ನರನು ಮಂಕುತಿಮ್ಮ. ಯಾರ್ಯಾರು ಈ ಥರ ಇರ್ತಾರೆ, ಪಾತಕ ಮಾಡ್ತಾರೆ, ಆ ಪಾತಕಿಗಳಿಗೆ ಅವ್ರ ಮೇಲೆ ಕೋಪ ಯಾಕೆ? ಎಲ್ಲರೂ ಪಾತಕ ಮಾಡೇ ಮಾಡ್ತಾರೆ. ಯಾರು ಪಾಪ ಮಾಡಲ್ಲ, ಯಾರು ಕೋಪ ಬರಲ್ಲ, ಎಲ್ಲರೂ ಅವ್ರವ್ರದ್ದೇನೆ. ಯಾರು ನಿರ್ಮಲರು. ಇದನ್ನೇ ತಾನೇ ಜೀಸಸ್ ಕೇಳಿದ್ದು, ನೀನೇನಾದ್ರು ತಪ್ಪು ಮಾಡಿಲ್ಲ ಇದ್ರೆ ಕಲ್ಲು ಹೊಡಿ ಅಂತ. ಆತ್ಮದ ಪರಿಕಥೆಯನ್ನು ಅರಿತವರೇ ನಾವು. ಈ ಆತ್ಮ ಅನ್ನೋದು ಎಷ್ಟು ದೇಹ ಹೊತ್ಕೊಂಡಿತ್ತು, ಅದ್ರ ಕತೆ ಏನು, ಅದ್ರ ಹಿಸ್ಟ್ರಿ ಏನು, ನಮ್ದೇ ನಮಗೆ ಗೊತ್ತಿಲ್ಲ. ಹೋದ ಜನ್ಮದಲ್ಲಿ ಏನಾಗಿದ್ವಿ, ಯಾರ್ಯಾರು ಏನೇನು ಮಾಡಿದ್ವಿ, ನಾವೇನೇನು ಮಾಡಿಸ್ಕೋತಾ ಇದೀವಿ, ಈಗ ನಾಳೆ ಮುಂದೆ ಏನೇನು ಮಾಡಬೇಕು. ಸೋತ ದುರ್ಬಲಿಗೆ ಸಲ್ಲುವುದು. ಇಲ್ಲಿ ಸೋಲು ಅನ್ನೋದು ಏನು ಅಂದರೆ, ನಮ್ಮ ಕೈಲಿ ಆಗದೆ ಇದ್ದಾಗ, ಕೈ ಬಿಟ್ಟಾಗ ಅದು ಸೋಲು. ಸೋತವ್ರಿಗೆ ಅನುಕಂಪ ತೋರಿಸ್ಬೇಕೇ ಹೊರತು ದುರ್ಬಲಿಗೆ ಅವ್ರ ಮೇಲೆ ಕೋಪ ಮಾಡಿಕೊಂಡ್ರೆ ಹೇಗೆ ಬಂತು? ಅನುಕಂಪನೇ ನಿಜವಾಗ್ಲೂ ಒಂದು ನೀತಿ, ನಿಂದೆ ಮಾಡೋದಲ್ಲ.
ಅನುಕಂಪವೇ ನೀತಿ, ನೀತಿ ನಿಂದೆಯೊಳಿರದು. ಅನುಕಂಪ ಅನ್ನೋದು ನಮ್ಮ ನೀತಿ. ಅದು ಪಾತಕಿಯೊಳ ಆಗ್ರಹವ ತೋರೆ ನಿರ್ಮಲನಾರು ಆತ್ಮದ ಪರಿಕತೆಯ ನರಿತವರೇ ನಾವು. ಆತ್ಮದ ಪರಿಕಥೆಯನ್ನು ನಮಗೆ ಗೊತ್ತಾ? ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪೆ, ನೀತಿ ನಿಂದೆಯೊಳಿರದು ಮಂಕುತಿಮ್ಮ. ಪಾಪ ಮಾಡೋದು ಏನು ಸುಲಭ ಅಲ್ಲ, ಬಹಳ ಕಷ್ಟ. ಎಷ್ಟೋ ಸತಿ ಪಾಪ ಮಾಡಿದೀವಿ ಗೊತ್ತಾದ್ಮೇಲೆ ತುಂಬ ಹಿಂಸೆ ಪಡ್ತೀವಿ. ಕೆಲವರು ಹಿಂಸೆ ಪಡಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಜಡತ್ವ ಅವ್ರಿಗೆ ಗೊತ್ತೇ ಇರಲ್ಲ. ಪಾಪ ಎಂಬುದೇನು ಸುಲಭ ಸಾಧನೆಯಲ್ಲ, ಅವ್ರು ಹಾಗಿರೋದು ಸುಲಭ ಅಲ್ಲ. ಬಹಳ ಹಿಂದಿನ ಜನ್ಮದಿಂದ ಇನ್ನೂ ಕಲ್ತಿಲ್ಲ ಅವರು. ತಾಪದಿಂ ಬೇಯದವನು ಅದನ್ನೆಸಪನಲ್ಲ. ತಾಪದಿಂದ ಏನಾದ್ರು ಬೆಂದು ಬಿಟ್ರೆ ಅದನ್ನು ಮಾಡಲ್ವಲ್ಲ. ತಾಪ ಬೇಯಬೇಕು. ಪಾಪಿಯ ಆಳವ ದಡದಿ ನಿಂತಾತನ ಅರಿವನೇನು. ಪಾಪಿಯ ಆಳ ಏನು, ಅವನು ಯಾಕೆ ಮಾಡ್ತಾ ಇದ್ದಾನೆ ಪಾಪನ, ಅವನು ಯಾಕೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಇದೆಲ್ಲ ಆಳನ ಅರಿಯೋದು ಹೇಗೆ? ಪಾಪಿ ಎದೆಯೊಳು ಇಣುಕೋ ಮಂಕುತಿಮ್ಮ. ಯಾರಾದ್ರೂ ಪಾಪ ಮಾಡಿದೆ, ತಪ್ಪು ಮಾಡಿದೆ, ಅವನು ಎದೆ ಒಳಗೆ ಹೋಗಿ ನೋಡು, ಯಾಕೆ ಮಾಡ್ತಿರ್ಬೋದು, ಏನು ಅವನಲ್ಲಿ ತೊಂದರೆ ಇದೆ, ಏನು ವೀಕ್ನೆಸ್ ಇದೆ, ಯಾಕಿರ್ಬೋದು ಈ ವೀಕ್ನೆಸ್, ಅವನನ್ನು ಆಚೆ ಬರೋದಕ್ಕೆ ಏನಾದರೂ ಸಹಾಯ ಮಾಡಬೇಕೇ ಹೊರತು ಅವನನ್ನು ನಾವು ಅದನ್ನು ಬೈದು ದೋಷವನ್ನು ನೋಡಿ ಬೈಯೋಕ್ಕಾಗಲ್ಲ. ನೋಡಿ ಇವಾಗ ಹೇಗೆ ಜನರ ಮನಸ್ಸು ಹೇಗಿರುತ್ತೆ ಅನ್ನೋಕ್ಕೆ ಎಲ್ಲರೂ ರಾವಣನ ಬೈತಾರೆ, ರಾವಣನ ಹಳೀತಾರೆ. ಉದಾಹರಣೆ ಕೊಟ್ಟಿದ್ದಾರೆ ಅವರು. ಪಾಪವೆಂಬುದೇನು ಸುಲಭ ಸಾಧನೆ ಎಲ್ಲ ಆದ್ಮೇಲೆ ರಾವಣನ ಹಳಿಬವನೇ ಜೀವವನೇ ಬಿಸಿಡುವ ಲಾವಣ್ಯವೆಂತುವುದೋ. ನೋಡಿ, ನೀ ರಾವಣನ ಬೈತಿಯಲ್ಲ, ಜೀವನನೇ ಎಸೆದು ಬಿಡುವಂತ ಲಾವಣ್ಯ ಸೀತಾ ಅದು ಹೇಗಿತ್ತೋ. ಅವನಿಗೆ ಎಷ್ಟು ಅವಳು ಬೈದಾಗ, ಅವನನ್ನು ತಿರಸ್ಕರಿಸಿದಾಗ ಎಷ್ಟು ನೋವಾಗಿತ್ತೋ, ಆ ಟೈಮ್ನಲ್ಲಿ ಬೇಸರ ಎಷ್ಟಾಗಿತ್ತೋ. ತಿಳಿದು ಹಳೆಯುವುದು ಅವನು ತಪ್ಪು ಮಾಡ್ದ ಅಂತ. ಯಾವ್ದಾದ್ರು ಸುಂದರವಾಗಿರೋದು ಬೇಕು ಅನ್ನೋದು ಅಪೇಕ್ಷೆ, ಅಲ್ಲಿ ಮಾರಲ್ ಬರಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು, ರಾವಣನ ಹಳಿವವನು ನೋಡ್ಬೇಕು, ಯಾಕೆ ಇವನು ಮಾಡಿದ ತಪ್ಪು. ಇವಳು ಸೊಬಗು ಎಷ್ಟಿತ್ತು ಅಂದ್ರೆ ಜೀವನನೇ ಎಸ್ದು ಬಿಡೋ ಅಷ್ಟಿತ್ತು. ನೀನು ಬೇವಸವ ಪಟ್ಟು ತಿಳಿದು ಹಳಿವೋಡೆ ಹಳಿ. ನೀನೆಲ್ಲ ತಿಳ್ಕೊ, ಎಲ್ಲ ಯಾಕೆ ಹಿಂಗೆ ತಪ್ಪು ಮಾಡ್ತಾರೆ ತಿಳಿದ ಮೇಲೆ ನಿನ್ನನ್ನು ಬೈಬೇಕು ಅನ್ಸಿದ್ರೆ ಆವಾಗ ಬೈ. ಅಜ್ಞಾನಿ ಒದರದು ಏನಾಗುತ್ತೆ? ಗಾವಿಲನು ಗಳಹೇನು ಗಾವಿದನು ಗಳಹೇನು. ಗಾವಿದ ಅಂದರೆ ಒಬ್ಬ ಅವನು ದನ ಕಾಯೋನು ಅಂತ, ಅಂದರೆ ಅವನು ಅಜ್ಞಾನಿ. ಓದಿದ್ರೆ ಏನು ಬಂತು, ನೀಜ ಹೇಳಿದ್ರೆ ಏನು ಬಂತು, ಅವನು ಏನು ಕಾರಣ ಇತ್ತು, ಅದು ಯಾಕೆ ಹಂಗೆ ಮಾಡಿದ ಅನ್ನೋದು ಗೊತ್ತಿಲ್ಲ. ಯಾರನ್ನೂ ನಾವು ಹಳಿಬಾರ್ದು ಅನ್ನೋದು. ತಿಳಿದು ಹಳಿ ಅಂತ ಹೇಳ್ತಾರೆ. ನಿಂಗೆ ಗೊತ್ತಿದ್ರೆ, ನೀನು ನಿಜವಾಗ್ಲೂ ಗೊತ್ತಿದ್ರೆ ಇವ್ರು ಯಾಕೆ ಮಾಡ್ತಾರೆ ಅಂತ ಬೈ. ನಿಜವಾಗ್ಲೂ ನಿನಗೆ ಕಾರಣ ಗೊತ್ತಿದ್ರೆ ಸಹಾಯ ಮಾಡು ಅಂತ.